ನಮಸ್ಕಾರ, ಟಿವಿ2ಗೆ ಸ್ವಾಗತ. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಅರಕೆರೆ ಭಾಗದಲ್ಲಿ ನಡೆದ ಕರ್ನಾಟಕ ರಕ್ಷಣಾ ವೇದಿಕೆ ಕರವೇ ನಾರಾಯಣಗೌಡ ಬಣದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ಒಂದು ವರದಿಯಂತೆ ಇದೆ. ಇದರಲ್ಲಿನ ಮುಖ್ಯ ಅಂಶಗಳನ್ನು ಕೆಳಗೆ ನೀಡಲಾಗಿದೆ. ಬೊಮ್ಮನಹಳ್ಳಿ ಕರವೇ ವತಿಯಿಂದ ಅದ್ದೂರಿ ಕನ್ನಡ ರಾಜ್ಯೋತ್ಸವ. ಸ್ಥಳ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಅರಕೆರೆ ಭಾಗ. ನೇತೃತ್ವ ಕರವೇ ನಾರಾಯಣಗೌಡ ಬಣ. ಕ್ಷೇತ್ರದ ಅಧ್ಯಕ್ಷರಾದ ಮಂಜುನಾಥ್. ಉದ್ಘಾಟನೆ ಶಾಸಕ ಸತೀಶ್ ರೆಡ್ಡಿ ಹಾಗೂ ಬೆಂಗಳೂರು ಅಧ್ಯಕ್ಷರಾದ ಧರ್ಮ ಅವರು ಕನ್ನಡಾಂಬೆಯ ಭಾವಚಿತ್ರಕ್ಕೆ ಹೂ ಹಾಕಿ ಧ್ವಜಾರೋಹಣ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಅರ್ಥಪೂರ್ಣ ಆಚರಣೆ. ಪೌರ ಕಾರ್ಮಿಕರಿಗೆ ರೇಷನ್ ಕಿಟ್ ವಿತರಣೆ. ಆಟೋ ಚಾಲಕರಿಗೆ ಗೌರವ ಸನ್ಮಾನ. ಸಾವಿರಾರು ಜನರಿಗೆ ಅನ್ನದಾನ ವಿತರಣೆ. ಕರವೇ ಅಧ್ಯಕ್ಷ ಮಂಜುನಾಥ್ ಅವರ ಎಚ್ಚರಿಕೆ: ಹೊರ ರಾಜ್ಯದಿಂದ ಬಂದಿರುವ ಜನರು ರಾಜ್ಯದ ಅನುಕೂಲ ಪಡೆಯುತ್ತಿರುವುದರಿಂದ ಕನ್ನಡ ಕಲಿಯಬೇಕು. ಇಲ್ಲಿ ದಬ್ಬಾಳಿಕೆ ನಡೆಯುವುದಿಲ್ಲ. ಒಂದು ವೇಳೆ ಹಾಗೇನಾದರೂ ಆದರೆ ಕರವೇ ಮುಖಂಡರು ಮತ್ತು ಕಾರ್ಯಕರ್ತರು ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಸದಾಕಾಲ ರಕ್ಷಣಾ ವೇದಿಕೆ ಹೋರಾಟದಲ್ಲಿ ಮುಂಚೆ ರಂಗಸ್ವಾಮಿ ಬನ್ನಿ ತಗೊಂಡರಲ್ಲ ಈ ಕಡೆ ಬನ್ನಿ ಬನ್ನಿ ಈ ಕಡೆ ಪೌರ ಕಾರ್ಮಿಕರಿಗೆ ಅಕ್ಕಿ ವಿತರಣೆ ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂತಹ ಮಂಜುನಾಥ ಗೌಡರ ಕಡೆಯಿಂದ ಹಾಗೂ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ಕಾಂಗ್ರೆಸ್ ಮುಖಂಡರಾದಂತಹ ಜಿಪಿಆರ್ ಕನ್ನಡಿಗರ ಋಣದಲ್ಲಿರ್ತಾರೆ. ಕನ್ನಡ ಮಾತಾಡೋದಕ್ಕೆ ಏನಪ್ಪ ಅವಮಾನ? ಕನ್ನಡ ಅಂತ ಹೇಳಿದ್ರೆ ಎಷ್ಟು ಪ್ರೀತಿಯ ಮಾತಾಡಬಹುದು. ಅಣ್ಣ, ಅಕ್ಕ, ತಮ್ಮ, ಚಿಕ್ಕಪ್ಪ, ದೊಡ್ಡಪ್ಪ, ಭಾವ, ಎಷ್ಟು ವಿಷಯಗಳನ್ನ ಮಾತಾಡಬಹುದು. ಕನ್ನಡದ ಕವಿಗಳು, ಕನ್ನಡದ ನಟರು ಹೋರಾಟಗಳನ್ನ ಮಾಡ್ಕೊಂಡೇ ಬಂದಿರೋ ಅನೇಕ ಮಹಾ ವ್ಯಕ್ತಿಗಳು ಕೂಡ ಕನ್ನಡದ ಪರ ಅನೇಕರು ಹೋರಾಟ ಮಾಡಿದ್ದಾರೆ. ನಮ್ಮ ಕೆಲಸ ಏನಂತ ಹೇಳಿದ್ರೆ ಕನ್ನಡವನ್ನ ಮಾತಾಡಿಸುವಂಥದ್ದು, ಕನ್ನಡಿಗರನ್ನ ಪ್ರೊಟೆಕ್ಟ್ ಮಾಡುವಂಥದ್ದು, ಮತ್ತೆ ಕನ್ನಡವನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗುವಂತ ಕೆಲಸ ಮಾಡಬೇಕಾಗಿದೆ. ಬಂಧುಗಳೇ, ಕನ್ನಡ ರಾಜ್ಯೋತ್ಸವನ ಹಮ್ಮಿಕೊಳ್ಳಲಾಗಿದೆ. ಉದ್ದೇಶ ಇಷ್ಟೇ: ಇಲ್ಲಿ ಕನ್ನಡಿಗರಿಗೆ, ಕನ್ನಡದ ಮಕ್ಕಳಿಗೆ, ಕನ್ನಡಿಗರಿಗೆ ಉದ್ಯೋಗ ಸಿಗ್ಬೇಕು, ಎಲ್ಲಾನು ಕನ್ನಡಮಯ ಆಗಿರ್ಬೇಕು. ಯಾವುದೇ ಭಾಷಿಕರಾಗಿರಿ ಇಲ್ಲಿ ಕನ್ನಡ ಮಾತಾಡ್ಬೇಕು, ಕನ್ನಡದಲ್ಲೇ ವ್ಯವಹರಿಸ್ಬೇಕು. ಕನ್ನಡ ಬಿಟ್ಟು ಅನ್ಯ ಭಾಷೆ ಮಾತಾಡ್ತೀವಿ ಅಥವಾ ನಾವ್ ಯಾವ್ದೋ ಭಾಷೆ ನಾವು ದಬ್ಬಾಳಿಕೆ ಮಾಡ್ತೀವಿ ಅಂತ ಅಂದ್ರೆ ನಾವು ಸಹಿಸ್ಕೊಂಡು ಕುತ್ಕೊಳ್ಳಲ್ಲ. ಅದಕ್ಕೆ ಸಾಕ್ಷಿ ಇವತ್ತು ನಾವ್ ಇಲ್ಲಿ ಸೇರಿರಂತ ನಮ್ಮ ಕನ್ನಡದ ಮನಸ್ಸುಗಳು. ಇದು ಏನೇ ಆಗ್ಲಿ, ನಾವು ನಿಮ್ಮ ಈ ದಬ್ಬಾಳಿಕೆ ಆಗ್ಲಿ ಅಥವಾ ಇನ್ನೊಂದಾಗ್ಲಿ ನಾವ್ ಯಾವ್ದನ್ನು ಸಹಿಸ್ಕೊಂಡು ಕೂತ್ಕೊಳ್ಳಲ್ಲ ಅಂತ ಅನ್ನೋದಕ್ಕೆ ನಾವು ಇಲ್ಲಿ ಕೊಟ್ಟಿರೋಂತ ಉತ್ತರ ಇದು. ಇಲ್ಲಿ ಯಾವ್ದೇ ಭಾಷಿಕರು ಬರ್ಲಿ, ನಮ್ ವಿರೋಧ ಏನಿಲ್ಲ. ನಾವು ಹೇಳೋದಿಷ್ಟೇ: ನೀವು ಬಂದ ತಕ್ಷಣ ದಬ್ಬಾಳಿಕೆ ನಿಲ್ಸ್ರಿ, ಕನ್ನಡ ಮಾತಾಡೋದನ್ನ ಕಲೀರಿ. ಇಲ್ಲಿ ತಿನ್ನಕ್ಕೆ, ಕುಡಿಯಕ್ಕೆ, ಬದುಕನ್ ಕಟ್ಕೊಳಕ್ ಇಲ್ಲಿ ಬಂದಿದ್ದೀರಾ. ಇಲ್ಲಿ ಅದನ್ನ ಅಷ್ಟೇ ಮಾಡ್ಬೇಕು. ಗಾಂಚಲಿ ಮಾಡೋದಾಗ್ಲಿ ಅಥವಾ ನಮ್ಮದೇ ಇರೋದು ನಾವೇ 70% ಇರೋದು ಅಂತಂದ್ರೆ ಗಂಟು ಮೂಟೆ ಕಟ್ಟಿ ರೈಲ್ವೆ ಸ್ಟೇಷನ್ ಅಲ್ಲಿ ನಿಲ್ಸಂತ ಕೆಲಸ ಕನ್ನಡಿಗರಾಗಿ ನಾವು ಮಾಡೋದು, ನಾವು ಶಕ್ತಿ ನಮ್ಗೆ ಅಷ್ಟಿದೆ, ನಾವು ಅದನ್ನ ಮಾಡ್ತೀವಿ. ಅದು ಬಿಟ್ಟು ನೀವೇನಾದ್ರೂ ಬಂದು ನಾವು 70% ಇದೀವಿ, ನೀವು 30% ಇದೀವಿ, ನಾವು ರಾಜಧಾನಿ ಮಾಡ್ಬಿಡ್ತೀವಿ, ಇವೆಲ್ಲ ಏನಾದ್ರು ಇದ್ರೆ ಅದನ್ನ ನಿಮ್ಮೂರಲ್ಲಿ ಇಟ್ಕೊಳ್ರಿ. ನೀವು ಅಲ್ಲಿ ತಿನ್ನಕ್ಕಿಲ್ದೇನೆ ಇಲ್ಲಿಗೆ ಬಂದಿರ್ತೀರಾ. ಇಲ್ಲಿ ನಾವು ವಿಶಾಲ ಹೃದಯಗಳು,
ನಾವಿಲ್ಲಿನ ಬದುಕನ್ನು ಕಟ್ಕೊಳಕ್ಕೆ ಯಾರು ಬೇಕಾದ್ರೂ ಬರ್ಬೋದು ಅಂತೇಳಿ ಸಹೃದಯಗಳಾಗಿ ಅವ್ರನ್ನ ಸ್ವಾಗತ ಮಾಡ್ತೀವಿ. ಅದನ್ನೇ ನೀವೇನಾದ್ರೂ ಅವರು ಬೀಕಾಗಿದ್ದಾರೆ ಅಂತ ಅನ್ಕೊಂಡ್ರೆ ನಿಮ್ಮಷ್ಟು ದಡ್ರು ಮೂರ್ಖರು ಇನ್ನೊಬ್ರಿಲ್ಲ. ನಾವು ನಿಮ್ಮನ್ನ ಒದ್ದೋಡ್ಸಂತ ಕೆಲಸನ ಮಾಡೇ ಮಾಡ್ತೀವಿ. ಎಲ್ಲಾದರೂ ಇರಿ, ಎಂತಾದರೂ ಇರಿ, ಕನ್ನಡಿಗರಾಗಿರಿ, ಇಲ್ಲೇ ಇರಿ, ನಿಮ್ಮ ಕೈ ಕಲ್ಪವೃಷ ಆಗುತ್ತದೆ. ಇಷ್ಟನ್ನು ಹೇಳ್ತಾ ನಾನು ಈ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಈ ಎಚ್ಚರಿಕೆಯನ್ನ ಪರಭಾಷಿಕರಿಗೆ ಕೊಡಕ್ಕೆ ಇಚ್ಛೆ ಪಡ್ತೀನಿ. ಇಂದು ಉಳಿಮಾವು ಭಾಗದ ಕೃಷ್ಣಕುಟೀರ ವೃತ್ತದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಉಳಿಮಾವು, ಅರಕೆರೆ ಹಾಗೂ ಬಿಳೆಕಳ್ಳಿ, ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಈ ಒಂದು 4 ವಿಭಾಗಗಳಿಂದ ಜಂಟಿಯಾಗಿ ಮೊದಲನೆಯ ಕನ್ನಡ ರಾಜ್ಯೋತ್ಸವವನ್ನ ಬಹಳ ಅದ್ಧೂರಿಯಾಗಿ ಈ ಭಾಗದಲ್ಲಿ ಆಚರಿಸ್ತಾ ಇದ್ದೇವೆ. ಇದಕ್ಕೆ ಸಾಕ್ಷಿಯಾಗಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸತೀಶ್ ಅಣ್ಣನವರು ಹಾಗೂ ಉಳಿಮಾವು ಭಾಗದ ಮಾಜಿ ಬಿಬಿಎಂಪಿ ಸದಸ್ಯರಾದ ಮುರಳಣ್ಣನವರು ಹಾಗೂ ಬೊಮ್ಮನಹಳ್ಳಿ ಕಾಂಗ್ರೆಸ್ ಬ್ಲಾಕ್ ಪ್ರೆಸಿಡೆಂಟ್ ಆದ ಶ್ರೀಯುತ ಮಧುರ್ ಅವರು, ಸೀನಣ್ಣನವರು ಹಾಗೂ ಬೆಂಗಳೂರು ಜಿಲ್ಲಾ ಅಧ್ಯಕ್ಷರಾದ ಕರವೇ ಜಿಲ್ಲಾ ಅಧ್ಯಕ್ಷರಾದ ಧರ್ಮಣ್ಣನವರು ಎಲ್ಲರೂ ಈ ಒಂದು ಸಮಾರಂಭಕ್ಕೆ ಸಾಕ್ಷಿಯಾಗಿ ಇದರ ಒಂದು ಯಶಸ್ವಿಗೆ ಕಾರಣರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಈ ಭಾಗದಲ್ಲಿ ಅತ್ಯಂತ ಬಲಿಷ್ಠವಾಗಿರಲಿ ಹಾಗೂ ಕನ್ನಡ ಪರ ಹೋರಾಟಗಳಿಗೆ ಅವರ ಒಂದು ಶಕ್ತಿ ತುಂಬಲಿ. ಕನ್ನಡ ನಾಡು ನುಡಿ ಅಂತ ಬಂದಾಗ ಕಳೆದ 3 ದಶಕಗಳಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಬಹಳ ಯಶಸ್ವಿಯಾಗಿ ಇದರ ಹಿಂದೆ ನಿಂತಿದೆ. ಯಾವುದೇ ಕನ್ನಡ ವಿರೋಧಿ ಚಟುವಟಿಕೆಗಳು, ಕನ್ನಡ ವಿರೋಧಿ ಸಂಘಗಳು ಹಾಗೂ ಕನ್ನಡ ವಿರೋಧಿ ವಿಚಾರಗಳು ಬಂದಾಗ ಕರ್ನಾಟಕ ರಕ್ಷಣಾ ವೇದಿಕೆ ಮೊದಲಿನ ಸಾಲಿನಲ್ಲಿ ನಿಂತು ಅದರ ವಿರೋಧ ಮಾಡಿಕೊಂಡು ಬಹಳಷ್ಟು ಜೈಲು ತುಂಬುವ ಕಾರ್ಯಗಳು ಹಾಗೂ ಕನ್ನಡ ಹೋರಾಟಗಾರರನ್ನ ಬಂಧಿಸುವಂತಹ ಕಾರ್ಯಗಳು ಆಗಿದೆ. ಈ ಹಿಂದಿನ ಹಲವಾರು ನಿದರ್ಶನಗಳಲ್ಲಿ ನಾವು ಕಾಣಬಹುದು. ಅದಕ್ಕೆ ಯಾವುದೂ ನಾವು ಎದೆಗುಂದದೆ ಕನ್ನಡ ಪರ ವಿಚಾರಗಳಿಗೆ ನಮ್ಮ ರಕ್ತವನ್ನು ಬೇಕಾದ್ರೂ ಚೆಲ್ಲೋಣ ಅಂತ ಈ ಒಂದು ಸಂದರ್ಭದಲ್ಲಿ ಒಂದು ಯೋಗಾವೇಶವನ್ನು ನಾವು ಹೊರಡಿಸ್ತಾ ಈ ಭಾಗದ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರುಗಳ ಅತಿರಥ ಹಗಲು ರಾತ್ರಿ ಶ್ರಮದಿಂದ ಇಂದಿನ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ. ಈ ಕಾರ್ಯಕ್ರಮದ ಅಂಗವಾಗಿ ಅನ್ನ ಸಂತರ್ಪಣೆ ಆಗಿರ್ಬೋದು, ರಕ್ತದಾನ ಶಿಬಿರಗಳಾಗಿರ್ಬೋದು, ಆಟೋ ಚಾಲಕರಿಗೆ ಗೌರವಿಸಿ ಅವರಿಗೆ ಸನ್ಮಾನ ಮಾಡುವ ಕಾರ್ಯಕ್ರಮಗಳಾಗಿರ್ಬೋದು ಹಾಗೂ ಬಡ ಮಕ್ಕಳಿಗೆ ಉಚಿತ ಪುಸ್ತಕಗಳನ್ನು ಕೊಡುವ ಕಾರ್ಯಕ್ರಮವಾಗಿರ್ಬೋದು, ಅತ್ಯಂತ ಜನಪರ ಹಾಗೂ ಅಭಿವೃದ್ಧಿ ಮಾಡುವಂತಹ ಕಾರ್ಯವನ್ನು ಈ ಒಂದು ಸಂಘಟನೆ ಪೌರ ಕಾರ್ಮಿಕರಿಗೆ ಒಂದು ಸೀರೆಗಳು ಕೊಡುವ ಆಗಿರ್ಬೋದು, ಪುಸ್ತಕಗಳನ್ನು ಹಂಚುವ ಆಗ್ಬೋದು, ಅವ್ರಿಗೆ ಅಕ್ಕಿ ವಿತರಣಾ ಕಾರ್ಯಕ್ರಮ ಆಗಿರ್ಬೋದು, ಇನ್ನು ಹಲವಾರು ಸಮಾಜ ಪರ ಜನಪರ ಕಾರ್ಯಕ್ರಮಗಳನ್ನ ಈ ಒಂದು ಸಂಘಟನೆ ಮಾಡ್ಕೊಂಡು ಬರ್ತಾ ಇದೆ. ಇದು ಮೊದಲನೇ ವರ್ಷದ ವಾರ್ಷಿಕೋತ್ಸವ, ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಮಾಡ್ತಾ ಇದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ನೀವು ಗಮನಿಸಬಹುದು, ಸಮಾಜ ಪರ ಕಾರ್ಯಕ್ರಮಗಳಲ್ಲಿ ಮುಂಚೂಣಿಯಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಈ ಭಾಗದ ನನ್ನ ನಾಯಕರುಗಳು ನಿಲ್ಲುತ್ತಾರೆ ಅಂತ ಆಶಾಭಾವನದಿಂದ ಈ ಒಂದು ಸಂಘಟನೆಗೆ ನಮ್ಮ ಸಂಪೂರ್ಣ ಬೆಂಬಲ ಹಾಗೂ ನಾವೆಲ್ಲರೂ ಇದರ ಜೊತೆ ಇದ್ದು ಇದಕ್ಕೆ ಬಲ ತುಂಬುವಂತ ಕಾರ್ಯವನ್ನು ಮಾಡ್ತೀವಿ ಅಂತ ಹೇಳಿ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.